ಶಿಲ್ಪಾ ಪುತ್ತೂರು ಎಷ್ಟು ಹೇಳಪ್ಪ, ಫ್ಯಾಮಿಲಿ ಸಮೇತ 1 2 ಅಲ್ಲ 3 4 ಜನ ಮನೆ ಇಡೀ ಫ್ಯಾಮಿಲಿನ ಕರ್ಕೊಂಡ್ ಬಂದಿದ್ದಾಳೆ ಅವಳು. ಕಡಿತ ಮನೆ ಪುತ್ತೂರಿಂದ ಇಲ್ಲಿಗೆ ಬಂದಿದ್ದಾಳೆ ನೋಡಿ. ಇಲ್ಲಿರೋ ಬರ ಕಳ್ತೀರಾ, ಪುತ್ತೂರಿಂದ ನಮ್ಮನ್ನ ನೋಡ್ಲಿಕ್ಕೆ ಕ್ಲಾಸ್ ಹತ್ರ ಬರ್ಬೇಕು, ನಿಮ್ ಜೊತೆ ಮಾತಾಡ್ಬೇಕು ಅಂತ ನಿಂತ್ಕೊಳ್ರಪ್ಪ. ಎಲ್ಲ ಬಂದಿದ್ದಾರೆ, ತುಂಬಾ ಖುಷಿ ಆಗತ್ತೆ. ಇವರು ಅಷ್ಟೇ ಡಿಸೈನ್ ಕ್ಲಾಸಿಗೆ ಸೇರ್ಕೊಂಡು ತುಂಬಾ ಚೆನ್ನಾಗಿ ಹೊಲಿತಾ ಇದ್ದಾರೆ. ಡಿಸೈನ್ಸ್ ನಾನು ಹೇಳ್ಕೊಟ್ಟು ಎಷ್ಟು ಹೇಳ್ಕೊಟ್ಟಿತ್ತು ಅಷ್ಟ್ರ ಜೊತೆಗೆ ಎಕ್ಸ್ಟ್ರಾ ಮಾಡಿ ಮೇಡಮ್ ನೋಡಿ ನಾನು ಮಾಡಿದ್ದೀನಿ ಚೆನ್ನಾಗಿದ್ಯಾ ಅಂತ ಕೇಳ್ತಾರೆ. ಖುಷಿ ಆಗುತ್ತೆ, ತುಂಬಾ ಚೆನ್ನಾಗಿದೆ, ಖುಷಿ ಆಗುತ್ತಲ್ಲ. ನಾನು ಫಸ್ಟ್ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ, ಮೇಡಮ್ ಹತ್ರನೇ ಕಲಿಬೇಕು ಅಂತ ಆಮೇಲೆ ಚೆನ್ನಾಗಿ ಹೇಳ್ಕೊಡ್ತಾರೆ. ಬೇರೆ ಕಡೆ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಅಷ್ಟೇ ಅಲ್ಲ, ಇದನ್ನ ಮತ್ತೆ ಕಷನ್ ಸೇರ್ಕೊಂಡು ಬಿಸಿ ಆಗೋದು ಓಟಿ ಓಪನ್ ಮಾಡಿ ಬೇಡ ಪರವಾಗಿಲ್ಲ ಶಿಲ್ಪಾ ನಂಜನಗೌಡ್, ಶಿಲ್ಪಾ ರಮೇಶ್, ನೀವೇ ಬಂದು ನೋಡ್ತಾ ಇದ್ರ ಅಂತ ಗೊತ್ತು. ಅಲ್ಲೇ ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ. ಅಲ್ಲಿ ಕೈ ಎತ್ತದಲ್ಲ, ಬರ್ಬೇಕು ತಾನೆ. ನಾನು ಇವ್ರ ಬಗ್ಗೆ ಹೇಳಲೇಬೇಕು. ಶಿಲ್ಪಾ ರಮೇಶ್ ಅಂತ ಅವ್ರ ಹೆಸರು. ಅಲ್ಲಿ ಮೈಕ್ ಅಪ್ ಮಾಡ್ತಿದ್ದೀನಿ. ಶಿಲ್ಪಾ ಇವ್ರಿಗೆ 3 ಜನ ಮಕ್ಕಳು ಅಲ್ವಾ, ಚಿಕ್ಕ ಚಿಕ್ಕ ಮಕ್ಕಳು. ಅವ್ರುಗಳ್ನ ನೋಡ್ಕೊಂಡು ಅಲ್ಲಿ ಕ್ಲಾಸ್ ಮಾಡ್ತಾರೆ, ಬಂದು ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ. ಆದ್ರೂ ನಾನು ಕಲಿಬೇಕು ಅಂತ ಹೇಳಿ ಅಲ್ಲೂ ಸರಿಯಾಗಿ ಕಾಣಿಸ್ತಾ ಇಲ್ಲ, ಆದ್ರೂ ಚೆನ್ನಾಗಿ ಕಲಿತು ಡಿಸೈನ್ಸ್ ಎಲ್ಲ ಹೊಲಿತಾರೆ. ಮತ್ತೆ ಬೋರ್ಡ್ ಕೂಡ ಹಾಕಿದರೆ. ನಿಮ್ಮೆಲ್ಲರ ಆಶೀರ್ವಾದ, ನಮ್ಮ ಫ್ಯಾಮಿಲಿಯರ ಆಶೀರ್ವಾದ ಅವ್ರ ಮೇಲೆ ಇರಬೇಕು ಅಂತ ಕೇಳ್ಕೊಂತಿದ್ದೀನಿ. ಓಕೆನಾ? ಸೂಪರ್. ಬರ್ಬೇಕಿತ್ತು, ಬಂದಿಲ್ಲ. ಓಕೆ, ಕಳಿಸ್ಕೊಡ್ತೀನಿ కదా. ಆಲ್ ದ ಬೆಸ್ಟ್. ಮಾತಾಡ್ಬೇಕಾ? ಆನ್ ಮಾಡಿ ಬೈಕಲ್ಲಿ. ಸರ್ಟಿಫಿಕೇಟ್ ಅಂದ್ರೆ ಫೋಟೋ ಬೇಕು. ನೀನಿಲ್ಲ, 1 ನಿಮಿಷ ಇರು.